ಎಲ್ರಿಗೂ ನಮಸ್ಕಾರ. ಇದು ಅನಿತಾ ಮಹೇಶ್ ಲೈಫ್ ಸ್ಟೈಲ್ ಚಾನಲ್. ನಾವು ಇಲ್ಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ನಿಮಗೆ ಹೋದ ವಿಡಿಯೋದಲ್ಲಿ ಬೆಂಗಳೂರು ಟು ಮಂತ್ರಾಲಯಕ್ಕೆ ಹೋಗಿದ್ದಂಥ ಟ್ರಾವೆಲ್ ಲಾಗ್ ನಾವು ಹಾಕಿದ್ವಿ. ಯಾರು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಹಾಗೆ ಈ ವಿಡಿಯೋ ಬಂದು ಕಂಪ್ಲೀಟಾಗಿ ಮಂತ್ರಾಲಯದಲ್ಲಿ ನಾವು ರಾಯರ ದರ್ಶನ ಮಾಡಿದಂತಹ ವಿಡಿಯೋ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇವಾಗ ತಾನೇ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನ ಆಗಿದೆ. ನಾವು ಮಂತ್ರಾಲಯಕ್ಕೆ ಬಂದು ಬಸ್ ಸ್ಟಾಪ್ ಇಳಿದ ತಕ್ಷಣವೇ ಇಲ್ಲಿ ನಮಗೆ ಒಂದು ಸರ್ಕಲ್ ಸಿಗುತ್ತೆ. ಈ ಸರ್ಕಲಲ್ಲಿ 4 ದಿಕ್ಕಲ್ಲೂ ಕೂಡ ಗುರು ರಾಘವೇಂದ್ರ ಅವರ ಸ್ಟ್ಯಾಚು ಕಾಣಿಸುತ್ತೆ. ಅದರಿಂದ ನಾವು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಮಗೆ ಮಂತ್ರಾಲಯ ದೇವಸ್ಥಾನ ಸಿಗುತ್ತೆ. ನಾವು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ಬಟ್ ಬರೋಕ್ಕಾಗಲಿಲ್ಲ. ಈಗ ನಿಮಗೆ ಗೊತ್ತಿದೆ, ಗುರು ರಾಯರ ಅನುಗ್ರಹ ಇಲ್ಲದೆ ಯಾವುದು ಕೂಡ ಆಗಲ್ಲ ಅಂತ. ಹಾಗೆ ನಾವು ಕೂಡ ಹೋಗೋಕ್ಕಾಗಿರಲಿಲ್ಲ. ಬಟ್ ಕೊನೆಗೂ ನಮಗೆ ಗುರು ರಾಘವೇಂದ್ರ ಅವರ ಅನುಗ್ರಹ ಸಿಕ್ಕಿದೆ ಅನಿಸುತ್ತೆ. ಅದಕ್ಕೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ. ಹಾಗೆ ನಾವು ಇಲ್ಲಿ ಎಂಟ್ರೆನ್ಸಲ್ಲೇ ಶ್ರೀರಾಮ ಅವ್ರದ್ದು ಸ್ಟ್ಯಾಚು ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಇದೆಲ್ಲ ನೀವು ಬೆಳಗ್ಗೆಗಿಂತ ಸಂಜೆ ಲೈಟಲ್ಲಿ ನೋಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಅದು ಕೂಡ ವಿಡಿಯೋದಲ್ಲಿ ಬರುತ್ತೆ ನಿಮಗೆ, ಈ ವಿಡಿಯೋದಲ್ಲೇ. ಹಾಗೆ ಇದೇ ನಾವು ಮೊದಲನೇ ಬಾರಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದು. ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಶುಭ ಮುಂಜಾನೆ. ಶ್ರೀ ಗುರು ರಾಘವೇಂದ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ದರ್ಶನ ಮಾಡಿ. ಒಳಗೆ ವಿಡಿಯೋ ಮಾಡೋದಿಲ್ಲ, ಆಚೆ ಮಾತ್ರ ದೇವಸ್ಥಾನದ ಹೊರಾಂಗಣ ಮಾತ್ರ ಒಳಗಡೆ ಎಲ್ಲ ಕ್ಯಾಮ್ರಾ ನಿಂತ ಇರುತ್ತೆ. ನಾನು ಮತ್ತು ಅನಿತಾ ಇವಾಗ ಸ್ನಾನ ಮಾಡಿಕೊಂಡು ಶ್ರೀ ಗುರು ರಾಘವೇಂದ್ರ ದರ್ಶನ ಮಾಡೋಣ ಅಂತ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಾವು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿನ ಗ್ರಾಮ ದೇವತೆ ಆದ ಮಂಚಲಮ್ಮ ದೇವಿಯ ದರ್ಶನ ಮಾಡಿ ಅಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ನಾವು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು. ಅಲ್ಲೋಗಿ ಪೂಜೆ ಸಲ್ಲಿಸಬೇಕು. ಈ ಮಂಚಲಮ್ಮ ದೇವಿ ಕೂಡ ನಮಗೆ ಮಂತ್ರಾಲಯದಲ್ಲಿ, ಈಗ ನಾವು ರಾಯರ ದರ್ಶನಕ್ಕೆ ಹೋಗ್ತೀವಲ್ವ, ಅಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಇವಾಗ ನಾವು ತೋರಿಸ್ತೀವಿ ನೋಡಿ ವಿಡಿಯೋದಲ್ಲಿ. ಅಲ್ಲಿ ಪಕ್ಕದಲ್ಲೇ ಮಂಚಲಮ್ಮ ದೇವಿ ಕೂಡ ಇದೆ. ಅಲ್ಲೇ ಪೂಜೆ ಸಲ್ಲಿಸಿ ನಾವು ಹೋಗ್ಬೋದು. ನಾವು ಹಾಗೆ ಮಂಚಲಮ್ಮ ದೇವಿಯ ದರ್ಶನ ಮಾಡಿಕೊಂಡು ಇವಾಗ ನಾವು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಡ್ರೆಸ್ ಕೋಡ್ ಇದೆ. ಮಹಿಳೆಯರೆಲ್ಲ ಮಾಮೂಲಿ ಸ್ಯಾರಿ ಚೂಡಿದಾರ್ ಇದೆ ಹಾಕ್ಕೊಂಡು ಬರ್ತಾರೆ. ಇನ್ನು ಹುಡುಗರು ಬಂದು ಎಲ್ಲರೂ ಕಂಪಲ್ಸರಿ ಪಂಚೆ ಹಾಕ್ಕೊಂಡಿರಬೇಕು. ಜೊತೆಗೆ ಮೇಲ್ಗಡೆ ಒಂದು ಬನೀನು ಮತ್ತು ಒಂದು ಟವಲ್ ಹಾಕ್ಕೊಳ್ಬೇಕು. ಅದು ದೇವ್ರ ದರ್ಶನ ಒಳಗಡೆ ಹೋಗ್ತೀವಲ್ವಾ, ಗರ್ಭಗುಡಿ ಒಳಗಡೆ ಹೋಗ್ತೀವಲ್ವಾ, ಅಲ್ಲಿ ಬನೀನು ಕೂಡ ತೆಗೆದು ಬರೀ ಟವಲ್ ಮತ್ತು ಪಂಚೆಲಿರಬೇಕು. ಇವತ್ತು ತುಂಬಾ ರಶ್ ಇತ್ತು. ನಾವು ಗುರುವಾರ ಅಲ್ವಾ ಹೋಗಿದ್ದು, ಸೊ ಹಾಗಾಗಿ ತುಂಬ ಜನ ರಶ್ ಇತ್ತು. 1-2 ಅವರ್ ಆಯಿತು ಅನಿಸುತ್ತೆ ನಾವು ದೇವ್ರ ದರ್ಶನ ಮಾಡೋಕ್ಕೆ. ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮಂತ್ರಾಕ್ಷತೆ ತಗೊಂಡು ಇಲ್ಲಿ ಒಂದು ಕಡೆ ಬಂದು ಕುಂತ್ಕೊಂಡಿದ್ದೀವಿ. ದರ್ಶನ ಮಾಡಿ ದೇವಸ್ಥಾನದ ಒಳಗಡೆನೇ ಹರಕೆ ತೀರಿಸೋರೆಲ್ಲ ಹರಕೆ ತೀರಿಸ್ತಾ ಇದ್ರು. ಕೆಲವರು ನಾಮಕರಣ ಮಾಡೋದು, ಹಾಗೆ ತೊಟ್ಲು ಕೊಟ್ಟೋದು ಎಲ್ಲ ಕೂಡ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾವು ಹಂಗೆ ಬೆಳಗ್ಗೆ ನಾವು 8:30ಗೆ ನಾವು ಹೋಗಿದ್ದು ದರ್ಶನ ಮಾಡೋಕ್ಕೆ ಅಂತ. ಬಟ್ ಅದರಲ್ಲಿ ಕ್ಯೂ ಇದ್ರೋದ್ರಿಂದ ಒಂದು 11 ಗಂಟೆ ಆಯಿತು ಅನಿಸುತ್ತೆ. ನಾವು ಅದು ಗುರುವಾರ ಆಗಿತ್ತಲ್ವ, ತುಂಬ ರಶ್ ಇತ್ತು. ಸೊ ಹಾಗಾಗಿ 11 ಗಂಟೆ ಆಯಿತು ದರ್ಶನ ಮಾಡಿ ಬರೋ ಅಷ್ಟರಲ್ಲಿ. ಬಂದಾದಮೇಲೆ ನಾವು ಪ್ರಸಾದಕ್ಕೆ ಹೋಗೋಣ ಅಂತೇಳಿ ಅಲ್ಲಿ ಅನ್ನ ಸಂತರ್ಪಣೆ ಇದೆಯಲ್ವಾ, ಅಲ್ಲಿ ಹೋಗಿದ್ವಿ. ಅಲ್ಲೂ ಕೂಡ ಅಷ್ಟೇ ಕ್ಯೂ ಇತ್ತು. ಸೊ ಹಾಗಾಗಿ ಅಲ್ಲೂ ಒಂದು ಅರ್ಧ ಗಂಟೆ ಆಯಿತು ಅನಿಸುತ್ತೆ ಕ್ಯೂ ನಿಂತ್ಕೊಂಡು. ನಾವು ಪ್ರಸಾದ ತಿಂದ್ಕೊಂಡು ಹಾಗೆ ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿ ಇತ್ತಲ್ವ, ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾವು ಹೋಗಿದ್ದು ಜೂನ್ ಟೈಮಲ್ಲಿ. ಸೊ ಹಾಗಾಗಿ ಆ ಟೈಮಲ್ಲಿ ಇನ್ನೂ ಮಳೆ ಎಲ್ಲ ಬಂದಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ನೀರೆಲ್ಲ ಬತ್ತೋಗಿತ್ತು. ನೀರು ಅಷ್ಟೊಂದೇನು ಇರಲಿಲ್ಲ, ಸ್ವಲ್ಪ ಅಲ್ಲಲ್ಲಿ ಕೆರೆ ಟೈಪಲ್ಲಿ ಇತ್ತು ಅಷ್ಟೇ, ನೀರು ನಿಂತಿತ್ತಷ್ಟೇ. ಬಟ್ ನದಿ ಅನ್ನೋ ಥರ ಕಾಣಿಸ್ತಾನೆ ಇರಲಿಲ್ಲ ಅಲ್ಲಿ.
ನದಿ ನೋಡ್ಕೊಂಡು ಮತ್ತೆ ನಾವು ಎಂಟ್ರೆನ್ಸ್ ಹತ್ರನೇ ಬಂದ್ವಿ. ಅಲ್ಲೆಲ್ಲ ಆಟೋಗಳು ಪಂಚಮುಖಿಗೆ ಹೋಗೋಕ್ಕೆ ಎಲ್ಲ ಕರಿತಾ ಇದ್ರು. ನಾವು ಕೂಡ ಪಂಚಮುಖಿಗೆ ಹೋಗ್ಬೇಕು ಅಂತೇಳಿ ಓಕೆ ಅಂಥೇಳಿ ಆಟೋ ಅಥವಾ ಕೂತ್ಕೊಂಡ್ವಿ. ಮತ್ತು ನಾವು ಪಂಚಮುಖಿಗೆಲ್ಲ ಹೋಗಿ ಬರೋ ಅಷ್ಟರಲ್ಲಿ ಒಂದು 2 ಅವರ್ ತಗೊಳುತ್ತೆ. ಸೊ ನಾವು ಬರೋ ಅಷ್ಟರಲ್ಲಿ 8 ಗಂಟೆ ಆಯಿತು. 8 ಗಂಟೆ ಆದಮೇಲೆ ನೋಡಿ ಮಂತ್ರಾಲಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಪಂಚಮುಖಿಗೆ ಹೋಗಿದ್ದ ವೀಡಿಯೋ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದೆಲ್ಲ ಬಂದು 8 ಗಂಟೆ ಮೇಲೆ ಮಂತ್ರಾಲಯದಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿರ್ತಾರಲ್ವ, ಲೈಟಿಂಗ್ ಅರೇಂಜ್ಮೆಂಟ್ ಇರುತ್ತಲ್ವ, ಸೊ ಅದ್ರದ್ದು. ನೈಟ್ ಬೇರೆ ಮಳೆ ಕೂಡ ಬರ್ತಾ ಇತ್ತು, ಸ್ವಲ್ಪ ಅಂದರೆ ಹನಿ ಎಲ್ಲ ಆಗ್ತಾ ಇತ್ತು. ನಾವು ಪಂಚಮುಖಿಗೆಲ್ಲ ಹೋಗಿದ್ದು ಬರೋ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗೋಗಿತ್ತು. ಪಂಚಮುಖಿಗೆ ಹೋಗೋದು ಅಂತ ಹೇಳಿದ್ರೆ ಒಂದು 5 ಪ್ಲೇಸ್ನ ಅವ್ರು ನಮ್ಮನ್ನ ಕರ್ಕೊಂಡು ಬರ್ತಾರೆ. ಅದು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ರಾತ್ರಿ ವೇಳೆಯಲ್ಲಿ ಮಂತ್ರಾಲಯದಲ್ಲಿ ಫುಲ್ಲು ಲೈಟಿಂಗ್ಸಲ್ಲಿ ನಮ್ಮ ಮಂತ್ರಾಲಯದ ಹೊರಾಂಗಣ ಯಾವ ರೀತಿ ವಿಜೃಂಭಣೆಯಿಂದ ಇದೆ ಹನಿ ಬೇರೆ ಬರ್ತಾ ಇದೆ. ಹೌದು, ಸರಿ ಹೊರಡೋಣ, ಬಸ್ ಕಾಯ್ತಾ ಇದೆ. ರಾಯರ ಬಗ್ಗೆ ನಮಗೆ ಗೊತ್ತಿರಬೇಕಾದದ್ದು, ರಾಯರ ಜನನ ವರ್ಷ 1595, ರಾಯರ ಸನ್ಯಾಸತ್ವ ವರ್ಷ 1614, ರಾಯರ ಪೀಠಾಧ್ಯಕ್ಷ ವರ್ಷ 1621, ಜೀವಂತ ಸಮಾಧಿಯಾದ ವರ್ಷ 1671, ರಾಯರು ಜೀವಂತ ಸಮಾಧಿ ಆಗಬೇಕಾದ್ರೆ ಅವರ ವಯಸ್ಸು 76, ರಾಯರು ಇರುವ ವರ್ಷ 700 ವರ್ಷ ಇರ್ತಾರೆ. ಈಗ ತುಂಬಿರುವಂಥ ವರ್ಷ 353, ರಾಯರು ಮಂತ್ರಾಲಯದಲ್ಲಿ ನಮಗೆ ದರ್ಶನ ಕೊಡುವಂಥ ಉಳಿದ ವರ್ಷ 347 ರಾಯರಿದ್ದಾರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ರಾಯರಿದ್ದಾರೆ ಅಂತೇಳಿ. ಥ್ಯಾಂಕ್ ಯು, ಬಾಯ್.